ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಬುಡುಕಟ್ಟಿ ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವತಿಯಿಂದ ಮುಂಬರುವ ಚುನಾವಣೆ ಕುರಿತು ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ಸೊ ಅದರಲ್ಲಿ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಮತ್ತು ಮುಂಬರುವ 2028ರ ವಿಧಾನಸಭಾ ಕ್ಷೇತ್ರದ ಕೂಡ ಕುರಿತು ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ಸೊ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಬುಡುಕಟ್ಟಿ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ. ಇವರ ಒಂದು ರಾಜಕಾರಣದ ಜೀವನದ ಅನುಭವ ಮತ್ತು ಇವರು ಈ ರಾಜಕಾರಣದಲ್ಲಿ ಎಲ್ಲಿಂದ ಹೇಗೆ ಮತ್ತು ಯಾರ ಮುಖಾಂತರ ಈ ರಾಜಕಾರಣದಲ್ಲಿ ಪ್ರವೇಶವಾಗಿದ್ದಾರೆ ಮತ್ತು ಇವರು ಈ ಅಧಿಕಾರ ಅವರಿಗೆ ಬರುವ ಮುಂಚೆ ಈ ಗ್ರಾಮದಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿದ್ದು ಆಗಿರ್ಲಿಲ್ಲ, ಅದಾದ ನಂತರ ಇವರು ಈ ಅಧಿಕಾರ ಅವಧಿಗೆ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದಾರೆ ಎಂಬುದನ್ನ ಇವರಿಂದನೇ ಕೇಳ್ತೀವಿ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಮ್ಮ ಮಾತುಕತೆ ಮುನ್ನಡೆಸುವ ಮುಂಚೆ ನಿಮ್ಮ ಒಂದು ಕಿರು ಪರಿಚಯ, ನಿಮ್ಮ ಹೆಸರು, ಊರು, ಯಾವ ಗ್ರಾಮ ಪಂಚಾಯತಿ ಸದಸ್ಯರು? ನಾವು ಮಳವಪ್ಪ ಕುರಿ ಅಂತ ಸರ, ಬುಡ್ರಗಡ್ಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಬಿದರಗಡ್ಡಿ ನಾವು ಗ್ರಾಮದವರು 4ನೇ ವಾರ್ಡ್ನವ್ರು ಸರ್. ಸರಿ ಸರ್. ಮಳವಪ್ಪ ಕುರಿ ಅಂತ ಹೇಳಿ. ಸರಿ ಸರ್. ಸರ್ ತಾವು ಈ ಅಧಿಕಾರ ಅವಧಿಗೆ ಬರುವ ಮುಂಚೆ ಈ ಗ್ರಾಮದಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿದ್ವು ಆಗಿರ್ಲಿಲ್ಲ, ಅದಾದ ನಂತರ ತಾವು ತಮ್ಮ ಅಧಿಕಾರ ಅವಧಿಗೆ ಬಂದ್ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದೀರಾ? ಸರ ಮೊದಲನೇವ್ರು ಏನ ಇದ್ರಲ್ಲ ಸರ, ಏನೇನು ಮಾಡಿರ್ತಿಲ್ಲ ಸರ್. 2010 ಬಂದಿವ್ರು ಸರ್. ಸರಿ. ಅವಾಗೂ ಕಾಂಕ್ರೀಟ, ಮುಂದು ಸಿಸಿ ರೋಡ, ಕೌಲಿ ಅವಾಗೂ ಮಾಡಿದ್ವಿ ಸರ. ಸರಿ. ಈಗೂ ಬಂದಿವ್ ಸರ. ಸರಿ. ಈಗ ಶಾಲಿ ಶಿಕ್ಷಣಕ್ಕ ಬಾಳ್ ಮಾಡಿವ್ರು ಸರ್. ಸರಿ ಸರ್. ಹೆಚ್ಚ ಒತ್ತು ಕೊಟ್ಟದ್ದು ಶಾಲಿ ಶಿಕ್ಷಣ ಸರ. ಸರಿ. ಕಂಪೌಂಡು, ಫೇವರ್ಸು, ಗೇಟು ಇದನ್ನೆಲ್ಲಾ ಮಾಡ್ಯಾವ ಸರ. ಊರೊಳಗ ಕಾಂಕ್ರೀಟ್ ಮಾಡ್ಸೇವ್ ಸರ್. ಒಂದಿಷ್ಟು ಜಾಗ ಬಿಡ್ದಂಗ್ರಿ ಇದ ಊರೊಳಗಾದದ್ದು MLA ಅವ್ರ ಫಂಡ್ ಸರ್. ಅವ್ರ ಕಡೆಯಿಂದ ಹೋಗಿ ಕುಂತು ಹಾಕಸ್ಕೊಂಬಂದು ಇದನ್ ಮಾಡಿವ್ರಿ ಸರ್. ನಮ್ ಪಂಚಾಯತ್ ಮಾಡಿದ್ದು ಇದ್ರೊಳಗ ಸರ್, ಸಾಲಿ ಒಳಗ ಸರ್. ಸರಿ ಸರ್. ಇಷ್ಟೆಲ್ಲ ಕೆಲಸ ಮಾಡಿವ್ ಸರ್. ಮಾಡಿದ್ರಿ. ಊರಾಗ ಲೈಟ್ ಕಂಬ ಹಾಕಿಲ್ರಿ. ಲೈಟ್ ಕಂಬ ಹಚ್ಚಿವ್ ಸರ್. ಏನಂತಾರ ಜನರು ಅದನ್ನ ಎಲ್ಲಾ ಮಾಡ್ಯಾವ ಸರ್. ಒಂದ್ ಸಮಸ್ಯೆ ತಗೊಂಡ್ ಬಂದಿದ್ರೆ ತಾವು ಬಗೆಹರಿಸಿ ಡೆವಲಪ್ಮೆಂಟ್ ವಿಷಯದಲ್ಲಿ ತಾವು ಹ್ಞೂನ್ರಿ ಸರ್. ಏನ್ ಊರಾಗ ಅಂತಾರ ಆ ಕೆಲಸ ಎಲ್ಲಾ ಮಾಡ್ಸೇ ಬಿಟ್ಟೇವ್ ಸರ್. ಸರಿ ಸರ್. ಸರ್ ತಾವು ತಮ್ಮ ಅಧಿಕಾರ ಅವಧಿಗೆ ಬಂದ್ಮೇಲೆ ತಾವು ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಬಗ್ಗೆ ಯಾವ ರೀತಿ ಪಾತ್ರ ವಹಿಸಿರ್ತೀರಾ? ಅಂಗನವಾಡಿ ಕೇಂದ್ರ ಆಗಿರ್ಬೋದು, ಕನ್ನಡ ಶಾಲೆ ಪ್ರೈಮರಿ ಮತ್ತು ಹೈಸ್ಕೂಲ್ ಆಗಿರ್ಬೋದು, ಒಂದು ಬಿಸಿ ಊಟ, ಕುಡಿಯ ನೀರು, ಅವನು ಎಲ್ಲಾ ನೋಡ್ತೀವಿ ಸರ್. 2 ದಿವಸಕ್ಕೊಮ್ಮೆ ಶಾಲಿ ಹೋಗ್ತೇವ್ರಿ. ಊಟ ಹೆಂಗಾಗತ್ತ ಕೇಳ್ತೇವ್ರಿ. ಮಾಸ್ತರ್ ಇಲ್ದ್ರ ಮಾಸ್ತರ್ನ ತರ್ತೇವ್ರಿ. ಸರಿ. ಅಂಗನವಾಡಿ ಇರ ಕೆಲ್ಸರ, ಶಾಸಕರಿಗೆ ಅಂಗನವಾಡಿ ಹಾಕ್ಸೋ ಬಂದಿವ್ರಿ. ಸರಿ ಸರ್. ಎಲ್ಲಾ ಕೆಲಸ ಮಾಡಿವ್ರಿ ಸರ್. ಸರಿ ಸರ್. ಓಕೆ ಸರ್. ತಾವೆಲ್ಲ ಶಿಕ್ಷಣಕ್ಕೆ ಅತಿಯಾದ ಹೆಚ್ಚಾದ ಮಹತ್ವವನ್ನು ಕೊಟ್ಟು ಒಂದು ಬೆಂಬಲ ನೀಡಿ ಶಿಕ್ಷಣಕ್ಕೆ ಅಭಿವೃದ್ಧಿಗೆ ಮಾಡಿವ್ರಿ ಸರ್. ಒಳ್ಳೆ ಪಾತ್ರ ವಹಿಸಿದ್ದೀರಾ. ಸರ್. ಸರಿ. ಇಲ್ಲೇ ಬುಡ್ರಕಟ್ಟಿ ಸರ. ಸರಿ. 15 ಮಂದಿ ಮೆಂಬರ್ ಇದಾವ್ರಿ. ಸರಿ. ಬುಡ್ರಕಟ್ಟಿ ಕೆಲಸ ಮಾಡ್ಲಿಲ್ಲ ಸರ್ ಅವ್ರು. ಸರಿ. ಒಟ್ಟ ಕೆಲ್ಸ ಅನ್ನೋದು ಅವ್ರಿಗೆ ಸುಮ್ಮನೆ ರೀ. ನಾವ್ ಅವ್ರ ಮೇಲೆ ಒತ್ತಾಡ್ರಿ ಕೆಲ್ಸ ತಗೊಂಬಂದ್ರಿ ಸಾಲಿ ಕೆಲಸ ಎಲ್ಲ ಮಾಡ್ಸಿದ್ದೀರಿ. ಬುಡ್ರಕಟ್ಟ್ಯಾಗ ₹1 ಕೆಲ್ಸ ಇಲ್ರಿ. ಸರಿ. ಪಂಚಾಯತಿ ವ್ಯಾಪ್ತಿ ನಮ್ದನ ರೀ. ಸರಿ. ಅದೇನ್ ಬದ್ಲಿ ಅಲ್ರಿ, ಅವ್ರು ಮಾಡಿ ಕೆಲಸ ಮಾಡವ್ರಲ್ರಿ. ಸರಿ. ನಮ್ಮ ಬಿದಿರೆಡ್ಡಿ 4ನೇ ವಾರ್ಡ್ ಒಳಗ್ರ ಕೆಲಸ ರೀ ಮಾಡಿವ್ರಿ ಸರ್. ಸರಿ ಸರ್. ಸರ್ ತಾವು ತಮ್ಮ ಈ ಅಧಿಕಾರ ಅವಧಿಗೆ ಬಂದ ಮೇಲೆ ತಾವು ತಮ್ಮ ವಾರ್ಡಿನ ಜನರು ಇರ್ಬೋದು ಮತ್ತು ಗ್ರಾಮಸ್ಥರು ಇರ್ಬೋದು, ಇವರ ಒಂದು ಆರೋಗ್ಯದ ಬಗ್ಗೆ ಯಾವ ರೀತಿ ತಾವು ಪಾತ್ರವನ್ನು ವಹಿಸಿದ್ದೀರಾ? ಏನೋ ಸಮಸ್ಯೆ ಬಂದ್ರೆ ಅದಕ್ಕೆ ನಾವು ಸ್ಪಂದಿಸ್ತೇವ್ ಸರ್. ಏನೋ ಡಾಕ್ಟರ್ ಬರ್ಲಿ, ಯಾರೋ ಬರ್ಲಿ, ಇಂಥದೈತಿ, ಹಿಂಗ್ ಮಾಡ್ಕೊಡ್ರಿ, ಹೋಗ್ರಿ ಅಂತೆಲ್ಲಾ ಹೇಳ್ತೇವ್ ಸರ್ ಜನರಿಗೆ. ಸರಿ. ಸರ್ ಗ್ರಾಮದಲ್ಲಿ ಆಯ್ತು, ನಿಮ್ಮ ಓಣಿ ಗ್ರಾಮದಲ್ಲಿ ಓಣ್ಯಾಗ ಒಂದ ವಾರ್ಡ್ ಸರ ಇದು. ಹಂಗೇನ ಊರ ವಾರ್ಡ್ ಅಂತ ಇದು ಓಣಿ ಅಂತಿಲ್ಲ ಸರ್. ಸರಿ ಸರ್. ಊರಾಗೆಲ್ಲ ಹೇಳ್ಬಿಟ್ರಿ, ಯಾರು ಬಂದದ್ದನ್ನ ಅಲ್ಲಿ ಹನುಮಪ್ಪನ ಗುಡಿ ಐತ್ರಿ, ಏನೋ ಬಂದ್ರು ಅಲ್ಲಿ ಕೂಡಿಸಿ ಬಗೆಹರಿಸ್ತೇವ್ ಸರ್. ಬಗೆಹರಿಸ್ತೀವಿ. ಹೌದು. ಸರಿ ಸರ್. ಸರ್ ಒಂದು ಜಾತ್ರೆ ಬಲ್ ಏನ್ ಬಲ್ರಿ, ಈಗ ನಾನು ಟ್ವೀನ್ಯಾಗ್ರಿ 2ನೇದ್ರ ನಾವ್ ಪಟ್ಟಿ ಹಾಕುಳಿ ಜಾತ್ರೆ ಮಾಡತ್ತೇನ್ರಿ. ಸರಿ. ಊರೊಳಗ್ ಪಟ್ಟಿ ಹಾಕುಳಿ ಜಾತ್ರೆ ಮಾಡತ್ತೇನ್ರಿ. ಸರಿ ಸರ್. ಗುಡಿ ಗುಂಡಾರ್ ಕಟ್ಟಿವ್ರಿ ಸರ್. ಎಲ್ಲ ಏನೋ ಬೇಕಾದ ಮಾಡ್ಯವ್ರಿ ಸರ್. ಸರಿ ಸರ್. ಸರ್ ತಾವು ಈ ಅಧಿಕಾರ ಅವಧಿ ಮುಗಿದಾದ ನಂತರ ಸರಿ ಸರ್, ತಮ್ಮ ಒಂದು ಈ ಅಧಿಕಾರ ಅವಧಿ ಮುಗಿದಾದ ನಂತರ ಆಡಳಿತ ಅಧಿಕಾರಿ ಮತ್ತು ಗ್ರಾಮಾಭಿವೃದ್ಧಿ ಅಧಿಕಾರಿ ಕೂಡ ನೇಮಿತವಾಗಿದ್ದಾರೆ ಸರ್. ಇವ್ರು ಯಾವ ರೀತಿ ಜನಗಳ ಜೊತೆ ನಿಮ್ ಜೊತೆ ನಮ್ದು ಎಲ್ಲಾ ಮುಗ್ದತ್ ಸರ್. ಸರಿ. ಮೊನ್ನೆ ಮುಗ್ದತಿ, ಜಾತ್ರೆ ಇತ್ರಿ. ಸರಿ. ಫೋನ್ ಹಚ್ಚಿ ಹೇಳಿರ್ರಿ ಎಲ್ಲಾ ಕೆಲಸ ಮಾಡಿರ್ ಸರ್ ಅವರು. ಸರಿ. ಇವ್ರ ನೋಡಲ್ ಅಧಿಕಾರಿ ಮತ್ತ PDO ನಮ್ಗೆ ಏನ್ ಬೇಕಾಗಿ ಜಾತ್ರೆಗೆ ನೀರನ್ನು, ಲೈಟ್ ಅನ್ನು, ಕೌಲಿ ಬಸ್ಸನ್ನು ಎಲ್ಲಾ ಮಾಡಿರ್ ಸರ್. ಈಗ ಅವರು ಫೋನ್ ಹಚ್ಚಿರ್ರಿ ಅವರು ಮಾಡ್ತಾರ.
ಅವ್ರು ಏನ್ ಮಾಡ್ಯಾರ ನಮ್ಗೆ ಒಡನಾಟ ಇದೆ sir. ಐತ್ ಸರ್ ಸರಿ ಸರ್ ಮಾಡ್ಯಾರ್ರಿ. ಸರಿ ಸರ್ ಸರ್ ಇನ್ನು ಕೂಡ ತಮ್ಮ ಗ್ರಾಮದಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡುವ ನಿಮ್ಮ ಒಂದು ಅಭಿಪ್ರಾಯ ಇದೆ? ಐತ್ ಸರ್ ಇನ್ನಟ್ಟು ದುರ್ಗಾಮ್ ಗುಡಿಗೆ ಲೈಟ್ ಹಾಕತ್ತವ್ರಿ. ಸರಿ ಆ ಲೈಟ್ ಹೋಗ್ಬೇಕು ಇನ್ನಟ್ಟು ಕಾಂಕ್ರೀಟ್ ಹೊಡೆದವ್ರ ಊನೂರು ಹುಲ್ವಾರ್ದಾರ ಚಕ್ರ ಏನಿರ್ತಿರ್ತತ್ರಿ ಸರಿ ಸರ್ ಅವನಟ್ ಮಾಡಿಸ್ಬೇಕಂತ ಆಸೆ ಐತ್ ಸರ್. ಸರಿ ಸರ್ ಸರ್ ಜನಗಳ ಒಂದು ಅಭಿಪ್ರಾಯ ಇದೆ, ಜನಗಳ ಬಾಯಿಯಲ್ಲಿ ನಿಮ್ಮ ಹೆಸರು ಅತಿಯಾಗಿ ಹೆಚ್ಚಾಗಿ ಬರ್ತಾ ಇದೆ. ಸೊ ಈ ರೀತಿ ನೀವು ಕೆಲಸ ಮಾಡಿದೀರಾ? ಸರ್ ನಮ್ದು ಏನೈತ್ರಿ, ನನ್ನ ಹೊಲ ಮನಿ ಅಂದಿಲ್ರಿ ನಾ, ಸರಿ ಸರ್ ನನ್ನ ಮನಿ ಅನ್ನೋದಿಲ್ರಿ ನಾ. ಸರಿ ಎದ್ದಿನಿ ಅಂದ್ರ ಜನರ ಸೇವಾಕ್ರ, ಜನಸೇವೆ ಅಂತ ಹೇಳಿದ್ವಿ. ಜನರ ಸೇವಾ ಅನ್ನೋದು ಇದನ್ ಬಿಟ್ರೆ ನನ್ ಬೇರೆ ಆಚೆನೆ ಇಲ್ಲ ಸರ್. ಸರಿ ಸರ್ ಸರ್ ಜನಗಳಲ್ಲಿ ಕೂಡ ಬೇಡಿಕೆನೂ ಇದೆ, ಮುಂಬರುವ ಚುನಾವಣೆಗೆ ತಮ್ಮನ್ನ ಆಯ್ಕೆ ಮಾಡಿ ತಮಗೆ ಅವಕಾಶ ಈಗಾಗಲೇ ಕೊಟ್ಟು- ಗಂಟು ಬಿದ್ದಾರ ಸರ್, ಸರಿ ನೀನೇ ಕೊಡ್ಬೇಕು. ಅದು ಸರ್ ತಾವು ಭಾಗಿಯಾಗ್ತಿದ್ರ ಅಥವಾ ಬೇರೆದವರು ಅವಕಾಶ ಏನ್ ಇನ್ನು ಮಾಡ್ಕೊಡ್ತೀರಾ? ಜನ ಏನ್ ಮಾಡ್ಲೇಬೇಕಾಗ್ಯದ ಸರ್. ಜನರ ನಾವು ಮೇಲೆ ಬಿಟ್ಟು- ಅಭಿಪ್ರಾಯ. ಜನರ ಅಭಿಪ್ರಾಯ ರೀ, ಜನ ಗಂಟು ಬಿದ್ದಾರ ಸರ್, ಕೊಡ್ಲೇಬೇಕಂತ ಗಂಟು ಬಿದ್ದಾರ. ಸರಿ ಮತ್ತ ಅವ್ರ ಒತ್ತಡ ನಾವ್ ಹೆಂಗ್ ಮಾಡುದು ಹೇಳ್ಬೋದು? ಸರಿ ಸರ್ ಕೊಡ್ಲೇಬೇಕಾಗ್ಯದ ಸರ್. ಸರಿ ಸರ್ ಸರ್ ಈ ರಾಜಕಾರಣದಲ್ಲಿ ತಾವು ಎಲ್ಲಿಂದ ಮತ್ತು ಹೇಗೆ ಯಾರ ಮುಖಾಂತರ ಪ್ರವೇಶವಾಗಿದ್ದೀರಾ? ಸರಿ ಸರ್ ಹೇಳಿ. ಸರ್ ನಾ 2010ರಾಗ್ರಿ ಜನ ನಮ್ಮನ್ನ ಆಯ್ಕೆ ಮಾಡ್ರಿ ಸರ್. ಸರಿ ಯಾವ ಶಾಸಕರು ಇಲ್ಲ ಏನಿಲ್ರಿ. ಸರಿ ನಮಗ ಅವಾಗ ಶಾಸಕರಂತ ಹೋಗ್ಬೇಕಂದ್ರೂ ಕಲ್ಪನೂ ಇಲ್ರಿ. ಸರಿ ನಮ್ಮೂರು ಜನರಿಂದ ನಾವ್ ಆಯ್ಕೆ ಆಗ್ಯವ್ರಿ. ಸರಿ ಸರ್ ಅಲ್ಲಿಂದ ನಮಗ್ ಶಾಸಕರು ಚಾಲು ಆಗ್ತಾರ. ಸರಿ ಸರ್ ಈ ರಾಜಕಾರಣದಲ್ಲಿ ಎಷ್ಟು ವರ್ಷ ಆಯ್ತು ಸರ್? 2010ರಿಂದ ಇಲ್ಲಿ ಮಠ ಇದೆ ನೋಡ್ರಿ ಸರ್. ಇಲ್ಲಿವರೆಗೂ ಬಂದಿದ್ದೀರಾ? ಬಂದಿವಿ ಸರ್. ಸರಿ ಸರ್ ಸರ್ ಈ ರಾಜಕಾರಣದಲ್ಲಿ ಬರ್ಲಿಕ್ಕೆ ನಿಮ್ಮ ಒಂದು ಕಾರಣ ಸರ್, ಯಾವ ಉದ್ದೇಶದಿಂದ ತಾವು ಈ ರಾಜಕಾರಣಕ್ಕೆ ಬಂದಿದ್ದೀರಾ? ಏನು ಜನರ ಸೇವಾ ಮಾಡ್ಬೇಕಂತ ಬಂದಿವ್ರಿ ಸರ್. ಜನಸೇವೆ ಅಂತ ಜನ ಸೇವಾ ಮಾಡ್ಬೇಕಂತೇಳಿ ನಾವ್ ಬಂದವ್ ಸರ್. ಸರಿ ಸರ್ ಹ್ಞೂ ಸರ್ ಮುಂಬರುವ ಚುನಾವಣೆ ಕೂಡ ತಾವು ಭಾಗಿಯಾಗ್ತಿದ್ದೀರಾ. ತಮ್ಮ ಒಂದು ಗ್ರಾಮದ ಸಮಸ್ಯೆಯನ್ನು ತಾವು ಜನಸೇವೆ ಅಂತ ಹೇಳಿ ಈ ರಾಜಕಾರಣಕ್ಕೆ ಬಂದಿದ್ದೀರಾ? ಬಂದಿವ್ ಸರ್. ಸರಿ ಸರ್ ಸರ್ ನಿಮ್ಮನ್ನ ಆರಿಸಿ ತಂದಂತ ನಿಮ್ಮ ಜನ ಪ್ರೇಮಿಗಳಿಗೆ ನಿಮ್ಮ ಒಂದು ಹೃದಯದ ಮಾತು ಹೇಳಿಕ್ಕೆ ಏನ್ ಇಷ್ಟಪಡ್ತಿದ್ದೀರಾ? ಏನ್ರಿ ಸರ್, ಅವ್ರ ಏನ್ ನಮ್ಮನ್ನ ಆಯ್ಕೆ ಮಾಡಿರ್ತಾರ್ರಿ, ಅವ್ರ ನಾವ್ ಋಣ ತೀರ್ಸ್ಬೇಕಂತ್ರಿ ಏನಾದ್ರು ಕೆಲಸ ಮಾಡ್ಯಾನ ಅವ್ರು ತೀರ್ಸ್ಬೇಕಲ್ ಸರ್. ಸರಿ ಅದ ಪ್ರೀತಿ ಅವ್ರ ಮ್ಯಾಗ ಎತ್ರಿ. ಏನ್ ಕರ್ದಲ್ಲಿ ಹೋಗುದ್ರಿ, ಏನೋ ಅವ್ರು ಸತ್ ಕೆಟ್ಟಲ್ಲಿ ಅವ್ರು ಯಾರ್ದೋ ಮನಿ ಒಳಗ ಅದನ್ನ ನೆತ್ತು ಮುಗಿಸಿರಿ, ಅದ್ ಮುಗಿಸೋ ಮಟ ಮನಿಗ್ ಬರೋಲ್ರಿ ನಾನು. ಮದುವೆನು ಮುಂಜೇನು ಏನೋ ಆಗ್ಲಿ ಸರ್, ಅವ್ರ ಮನಿಗ್ ಹೋದಾಗ ಅದನ್ನ ಮುಗಿಸ್ಕೊಂಡ ಮನಿಗ್ ಬರ್ತಾನೆ ಸರ್. ಸರಿ ಆಟೋಮಟ ನಾ ಮನಿಗೆ ಬರೋಲ್ಲ. ಬರೀ ಸರಿ ಸರ್ ಸರ್ ಇವಾಗ ರಾಜ್ಯ ಸರ್ಕಾರದ ಆದೇಶ ಪ್ರಕಾರ ಒಂದು ಗ್ರಾಮ ಒಂದು ಚಿಹ್ನೆ ಸರ್, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಏನಿದೆ ಮಾಡೋಕ್ಕಿಂತ ನಾವ್ ಏನ್ ಅದೇಲ್ರಿ ಪಕ್ಷದ ಏನ ನಮಗ್ ಸಮಸ್ಯೆ ಹಾಕುದ್ ಸರ್. ಸರಿ ಹಾ ಪಕ್ಷದ ಯಾಕ ಊರೊಳಗೆ ನಡೆದಿಲ್ರಿ. ಸರಿ ಊರ ಜನ ನೋಡಿ ಆಯ್ಕೆ ಮಾಡ್ತಾರ. ಊರದ್ದಲ್ಲೇ ರಾಜಕಾರಣ ಮಾಡುವಾಗ ನಾವು MLA MP ಎಲೆಕ್ಷನ್ ಆಗ ಸರ್. ಸರಿ ಈ ನಮ್ ಗ್ರಾಮ ಪಂಚಾಯತಿ ಒಳಗ ರಾಜಕಾರಣ ಮಾಡುದಿಲ್ಲ ಸರ್. ಸರಿ ಇದ್ರ ಮ್ಯಾಗ ನಮ್ಮ ಮನುಷ್ಯನ ಮ್ಯಾಗ ರೀ ಆಯ್ಕೆ ಆಗುದ್ ಸರ್. ಆಯ್ಕೆ ಸೊ ನಿಮ್ಮ ಪ್ರಕಾರ ಹಿಂದಾದಂತಹ ಚುನಾವಣೆ ಪ್ರಕಾರ ಮುಂಬರುವ ಚುನಾವಣೆ ಕೂಡ ಈ ರೀತಿ ಈಗಾರು ಅದ ಸರ್. ಯಾಕಂದ್ರ ಚಿನ್ನದ ಮ್ಯಾಗ ಮಾಡಿದ್ರೆ ನಮ್ಗೆ ಪೆಟ್ ಕೊಡ್ತೈತಿ ಸರ್. ಸರಿ ಸರ್ ಊರದಲ್ಲಿ ಯಾಕಂದ್ರೆ ಇರುವನರಿ ನಾವೊಂದ್ ಪಾರ್ಟಿ ಯಾವಾಗ ಮಾಡ್ತೇವು, MLA MP ಒಳಗ್ ಮಾಡ್ತೇವ್ರಿ. ಸರಿ ಈ ತರ ಮಾಡಿ ನಮಗ್ ಪೆಟ್ ಹಾಕವ್ರ ಸರ್. ಸರಿ ಸರ್ ಸಮಸ್ಯೆನೂ ಉಂಟಾಗ್ತಿದೆ. ಸರಿ ನಮಗ್ ಏನೈತಿ ಇದ ಇರುದು ಸರ್. ಸರಿ ಸರ್ ಇಲ್ಲಿವರೆಗೂ ಕೂಡ ನಿಮ್ಮ ಸಮಯ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ಗೆ ನೀಡಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ.